ಎಷ್ಟು ನಾವೇ ಅವಕಾಶ ಮಾಡಿಕೊಡಿದ್ವಿ ರಾಜ್ಯ ಸರ್ಕಾರ. ಮರಾಠಿ ಮೀಡಿಯಂ ಶಾಲೆ ಇದೆ. ಇವತ್ತು ಇಂಗ್ಲೀಷಿನ ಒಂದು ಪ್ರೀತಿಯಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲರೂ ಇಂಗ್ಲೀಷ್ ತೆಗೆದುಕೊಳ್ತಾರೆ. ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಯಾವುದು? ಕನ್ನಡನೇ. ಇವರೆಲ್ಲರೂ ಕನ್ನಡನೇ ತೆಗೆದುಕೊಳ್ತಾರೆ. ಉರ್ದು ಮೀಡಿಯಂ ಇದ್ದಾರೆ. ನಾವು ನಿಜಾಮ್ ಸ್ಟೇಟಿಗೆ ಬಂದಿದೆ, ಹೀಗಾಗಿ ಅನೇಕ ಉರ್ದು ಭಾಷೆಯನ್ನು ಕೂಡ ನಮ್ಮ ಸರ್ಕಾರಿ ಮಾಡಿಕೊಟ್ಟಿದೆ. ಸಾಕಷ್ಟು ಉರ್ದು ಶಾಲೆಗಳಿದ್ದಾವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಳ್ತಾರೆ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ದಾರೆ. ಸೊ ಬರೀ ಒಂದಲ್ಲ, ಉರ್ದು, ಮರಾಠಿ, ಸಂಸ್ಕೃತ್, ತಮಿಳ್, ಕನ್ನಡನೂ ಕೂಡ ತಿಳಿತ್ರಿ. ಕನ್ನಡ ಬಗ್ಗೆ ನಮ್ಗೆ ಅಭಿಮಾನ ಅದ. ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡವ್ರು ಬೇಕಾದಷ್ಟು ಜನ ಇದೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಸಡನ್ಲಿ ದ್ವಿಭಾಷೆ ಪದ್ಧತಿಯನ್ನು ತರ್ತೀವಿ ಅಂತ ಹೇಳಿ ಮೂರು ಭಾಷೆ ಇದ್ದಂಥ ಒಂದು ನೀತಿ ಏನು ರಾಷ್ಟ್ರದ ಬಹುತೇಕ ಎಲ್ಲ ರಾಜ್ಯದಲ್ಲಿದ್ದಾವೆ. ಅದನ್ನು ಬಿಟ್ಟು ದಿಢೀರನೆ ನಿನ್ನೆ ಮಾನ್ಯ ಮಧು ಬಂಗಾರಪ್ಪನವರು ನಾವು ಮೂರನೇ ಭಾಷೆ ಯಾವುದೇ ಆಗಿರಲಿ ಅದನ್ನು ನಾವು ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 625 ಮಾರ್ಕ್ಸ್ ಇದ್ದಂಥ ಏನು ನಮ್ಮ ಸಬ್ಜೆಕ್ಟ್ಸ್ ಇದ್ದಾವೆ ಅಥವಾ ಎಲ್ಲ ಸೇರಿ 6 ಭಾಷೆ ಅಂದರೆ ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಸ್ಟಡೀಸ್ ಆದಮೇಲೆ 3 ತೆಗಿರಿ